ಹಾಯ್ ಆಲ್, ವೆಲ್ಕಮ್ ಟು ಮೈ ಡೇ ಒನ್ ಮಿನಿ ವ್ಲಾಗ್. ಪ್ರೆಗ್ನೆನ್ಸಿ ವುಮೆನ್ಗೆ ದಯವಿಟ್ಟು ಯಾರಾದರೂ ಮನೇಲಿರೋರು ಯಾರಾದರೂ ಹೆಲ್ಪ್ ಮಾಡಿಕೊಡಿ. ಯಾಕಂದರೆ ಆ ಟೈಮಲ್ಲಿ ಬರೋ ಪೇಯ್ನು ಅದು ಮಾತಲ್ಲಿ ಹೇಳೋದಕ್ಕಾಗಲ್ಲ. ಈಗ ನಾನು ಯುಗಾದಿ ಹಬ್ಬಕ್ಕೆ ಮನೇಲಿ ಕಲಶ ಸ್ಥಾಪನೆ ಮಾಡಬೇಕಾಗಿತ್ತು. ಇನ್ನು ಫ್ರೈಡೇ ಕಲಶ ಕಲಿಸ್ಬಾರ್ದು, ಸ್ಯಾಟರ್ಡೆ ಬಂದು ಅಮಾವಾಸ್ಯೆ ಪ್ಲಸ್ ಗ್ರಹಣ ಬೀಳುತ್ತೆ. ಇನ್ನು ಸಂಡೇ ಪಾಡ್ಯ ಬೀಳುತ್ತೆ. ಅದರಿಂದ ಗುರುವಾರನೇ ಮನೆಯೆಲ್ಲ ಕ್ಲೀನ್ ಮಾಡಿ ಕಲಶ ಇಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಳ ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿನ ಊರಿಂದ ಕರಿತಾ ಇದ್ದೀನಿ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಳ್ಳಿ ಅಲ್ವಾ, ಸೊ ಅದರಿಂದ ಎಲ್ಲ ನಾನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಅಜ್ಜಿ ಕೈಲಿ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಸ್ವಲ್ಪ ಗಂಜಲ ಉಪ್ಪು ಅರಿಶಿನ ಎಲ್ಲ ಹಾಕಿ ಒರೆಸ್ಕೊಂಡು ಫೋಟೋ ಸಾಮಾನುಗಳೆಲ್ಲ ಕ್ಲೀನ್ ಮಾಡಿ, ಮತ್ತು ಸ್ವಲ್ಪ ಗ್ರಾಸ್ ಮ್ಯಾಟ್ ತರಿಸಿದ್ದೆ. ಕಳಶ ಕೆಳಗಡೆ ದೀಪ ಎಲ್ಲ ಹಚ್ಚೋ ಜಾಗದಲ್ಲೆಲ್ಲ ಕೆಳಗಡೆ ಇರಬಾರ್ದು ಅಂತ ಒಂದು ಗ್ರಾಸ್ ಮ್ಯಾಟ್ ತರಿಸಿದ್ದೆ. ಮತ್ತು ಹೂವು ಎಲ್ಲ ತರಿಸ್ಕೊಂಡು ಹೂವು ಎಲ್ಲ ನಾನೇ ಕಟ್ಟಿ ನನ್ನ ಕೈಯಾರೆ ಕಟ್ಟಿ ಹಾಕಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ. ಮತ್ತು ಅದೇ ಟೈಮ್ಗೆ ಅಜ್ಜಿ ಬಂದರು. ನನ್ನ ಮಗನು ತುಂಬ ಖುಷಿಯಾಗಿ ಅಜ್ಜಿ ಜೊತೆ ಆಟ ಆಡ್ಕೊಂಡಿದ್ದ. ಅಜ್ಜಿ ಪ್ರೀತಿನೇ ಬೇರೆ ಅಲ್ವಾ. ಊರಿಂದ ಬರಬೇಕಾದ್ರೆ ತುಂಬಾ ತಂದರು ನನಗೋಸ್ಕರ ಅಂತ. ಅಜ್ಜಿ ಸ್ನಾನ ಮಾಡ್ಕೊಳ್ಳೋ ಟೈಮ್ಗೆ ನಾನೆಲ್ಲ ಪೂಜೆಗೆ ರೆಡಿ ಮಾಡಿಕೊಟ್ಟೆ. ಅಜ್ಜಿ ಹೋಗಿ ಸ್ನಾನ ಮಾಡ್ಕೊಂಬಂದು ಆ ಟೈಮ್ಗೆ ನನಗೆ ಪೂಜೆ ಮಾಡಿಕೊಟ್ರು. ಅವ್ರು ಪೂಜೆ ಮಾಡೋದ್ರಿಂದ ಮನೇಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನೆಲ್ಲ ತುಂಬ ಕಡೆ ಈ ಹುಣ್ಣಿಮೆ ಅಂತ ಬಂದರೆ ಅಜ್ಜಿ ಮನೇಲಿರಲ್ಲ, ತುಂಬ ಜನ ಪೂಜೆಗಂತ ಕರಿತಾ ಇರ್ತಾರೆ. ಇದು ಇದೆ ಅಲ್ವಾ, ಇದು ಜಡೆ ಅನ್ನೋದು ಅದು ಮುನೇಶ್ವರ ಜಡೆ ಅಂತ ಕರೀತಾರೆ.